ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಅವಾಗ 9:45 ಯಾವಾಗ ಹೋಗೋರೆ ಕಸ್ಟಮರ್ ಫೋನ್ ಮಾಡಿದ್ರು, ಕಾಸು ಅವ್ರದ್ದು. ಅಲ್ಲಿ ಗೋಡನ್ ಹತ್ರ ಐಟಮ್ ತಗೊಂಡು ಸರಿ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿದ್ದ ಗಾಡಿಗೆ ನೀರು ಹಾಕ್ಬಿಟ್ಟು ಬನ್ನಿ ಅಂತ ಗಾಡಿಗೆಲ್ಲ ನೀರು ಹಾಕಿ ನಿಲ್ಲಿಸಿದ್ದೀನಿ. ಸ್ಟಾರ್ಟ್ ಮಾಡಿ ಅವಾಗ ಜಾಸ್ತಿ ದಿವಸ ಆಯಿತು ಗಾಡಿಗೆ ನೀರು ಹಾಕಿ. ಫುಲ್ ಬಾಡಿ ಒಂದು ಶೇಪ್ ಅಂತ ತೊಳ್ಕೊಂಡಿದ್ದೀನಿ. ಹಂಗೆ ಗಣೇಶನ್ಗೂ ಹೂವು ಹಾಕಿದ್ದೀನಿ. ಇಲ್ಲಿದ ಗುಜರಾತ್ ಗೋಡನ್ ಇದೆ, ರಿವರ್ಸ್ ಆಗಿ ನಿಲ್ಲಿಸ್ಬೇಕಿಲ್ಲ. ಕಾಣಿಸ್ತಾ ಇದೆ ನೋಡೋಣ ಏನೇನು. ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಟೈಮ್ ಅವಾಗ 9:45 ಆಗಿತ್ತು. ಒಳಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗ್ಯಾವ್ಬಿಟ್ಟವರು. 7ನೇ ಪಾಯಿಂಟು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. 10:20 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇಲ್ಲಿ ಮಾತ್ರ 5 ಡೋರ್ ಮ್ಯಾಗಡೆ ಮಾತ್ರ ಲೋಡ್ ಮಾಡ್ಯಾರ. ಇಷ್ಟು ಐಟಮ್ ಎಲ್ಲ ಹಗ್ಗ ಕಟ್ಟಿದಿಂದ ಲೋಡ್ ಆಗೈತೆ. ಟೋಟಲ್ ಇಲ್ಲಿದ್ದ ಡ್ರಾಪ್ ಲೊಕೇಶನ್ 46 ಕಿಲೋಮೀಟ್ರ್ ಐತೆ. ಯಲಹಂಕ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಲೊಕೇಶನ್ ಹಾಕ್ಬೇಕಾದ್ರೆ ದೇವನಹಳ್ಳಿ ಅಂತ ಹೇಳಿದ್ರು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 1. ಇಲ್ಲಿದ್ದ MS ಪಾಳೆ ಲೆಫ್ಟ್ ಎತ್ಕೊಂಡು ಒಂದೇ ರೋಡು, ಯಲಹಂಕ ಮತ್ತು ದೇವನಹಳ್ಳಿ. ವಾನ್ ಬನ್ನಿ, ಟೈಮ್ ಆಯಿತು. ಅಲ್ಲಿದ್ದ ಇಲ್ಲಿಗೆ ಬಂದರೆ ಇಲ್ಲಿ ಗಾಡಿ ಯಾವುದೇ ಆಕ್ಸಿಡೆಂಟ್ ಆಗೈತೆ. ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ರೈಟ್ ಎತ್ಕೊಂಡ್ರೆ ದೇವನಹಳ್ಳಿ. ಹೋದ್ರಾ ಹೊಸೂರು ಕ್ರಾಸ್ ದೇವನಹಳ್ಳಿ ಹತ್ರ. ಇದು ಇರ್ಟಿಗಾ ಕಾರ್ದೇ ತಪ್ಪಾಗಿರೋದು. 2 ವೀಲರು ಒಬ್ಬರು ಬರ್ತಾಯಿದ್ರು. ಅವ್ರಿಗೆ ರೈಟ್ ಸೈಡ್ ಕಾಲು ಮುರಿದೋಗ್ಬಿಟ್ಟೈತೆ. ಆದಷ್ಟು ನಿಧಾನಕ್ಕೆ ಹೋಗ್ಬೇಕು. ಒಂದು 5 ನಿಮಿಷ ಲೇಟ್ ಆಗುತ್ತೆ. ಇವಾಗ ನೋಡಿ ಅಪ್ಪನ ಕಾಲೇ ಮುರಿದೋಯ್ತು. ಈ ರೋಡಾಗ ಬಂದರೆ ಇನ್ನೂ ಟಚ್ ಆಗುತ್ತೆ. ಟೋಲ್ ಪಾಸಾಗಿ ದೇವನಹಳ್ಳಿ ಸಿಗ್ನಲ್ ಫಸ್ಟ್ ಸಿಗ್ನಲ್. ಈ ಸಿಗ್ನಲ್ ರೈಟ್ ಎತ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಆ ಕಡೆ ಹಂಗೆ ಹೋಗಿ ರೈಟ್ ಎತ್ಕೊಂಡ್ರೆ ಮೇನ್ ರೋಡು. ಇದೇ ಬಿಲ್ಡಿಂಗು. ಟೈಮ್ ಅವಾಗ 12:40 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡ್ತಾ ಇರೋದು ಒಬ್ಬರೇ ಇರೋದು. ಅದಕ್ಕೆ ಪ್ಲಾಸ್ಟಿಕ್ ಡೋರ್ ಮಾತ್ರ ಅನ್ಲೋಡ್ ಮಾಡ್ತಾಯಿದ್ದಾರೆ. ಬಂದಿಲ್ಲ, ಒಂದು ಅರ್ಧ ಗಂಟೆಗೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಮಾಡೋರು ಯಾರೂ ಇರಲಿಲ್ಲ. ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಕ್ಯಾಶ್ ಇಸ್ಕೊಂಡೆ 1900 ರೂಪಾಯಿ. ಇಲ್ಲಿದ್ದ ಯಾವುದೇ ಕಾರಣಕ್ಕೂ ಡ್ಯೂಟಿ ಬಿಡೋಣ. ಇಲ್ಲಿದ್ದ ಸೀದಾ ದೇವನಹಳ್ಳಿಗೆ ಹೋಗೋಣ. ದೇವನಹಳ್ಳಿಗೆ ಹಾಕೊಂಡು ನೋಡೋಣ. ಯಾವನ ಬಿದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಕಾಯೋಣ. ಸಾಯಂಕಾಲ ತಗೋಣ. ಟೈಮ್ ಐತೆ. ಟೈಮ್ 2 ಗಂಟೆ ಆಗೈತೆ. ಇವಾಗ 2:03 ಆಗೈತೆ. ಬನ್ನಿ ಹೋಗೋಣ. ಸ್ಟ್ರೈಟ್ ಹೋದರೆ ದೇವನಹಳ್ಳಿ, ಲೆಫ್ಟ್ ಹೋದರೆ ಹೊಸಕೋಟೆ, ರೈಟ್ ಹೋದರೆ ದೌಸ್ಪೇಟೆ. ದೇವನಹಳ್ಳಿ ಟೌನ್ನಾಗೆ ಕೃಷ್ಣನ ದೇವಸ್ಥಾನ ಆರ್ಚ್. ಅಲ್ಲಿ ಹೋಗಿ ಮುಂದೆ ಸೈಡ್ಗೆ ಹಾಕೊಂಬಂದು ಬನ್ನಿ. ಇಷ್ಟೊಂದು ತಗೊಂಡು ಕಾಯ್ದಿದ್ದೀನಿ. ಟೈಮ್ ಅವಾಗ 3:40 ಆಗೈತೆ. ಇಂಥವರೆಗೂ ಒಂದು ಡ್ಯೂಟಿ ಒಂದು ತಗೊಂಡು ಇಲ್ಲ. ಹಂಗಾಗಿ ಇಲ್ಲಿದ್ದ ಸೀದಾ ಹೋಗೋಣ. ಅಲ್ಲಿ ಏರ್ಪೋರ್ಟ್ ಹತ್ರ ಹಾಕ್ಕೊಂಡು ನೋಡೋಣ ಅಂತ ಹೋಗ್ತಾ ಬನ್ನಿ ಹೋಗೋಣ. ಅಲ್ಲಿ ಟೋಲ್ ಹತ್ರ ಹೋಗ್ಬಿಟ್ಟು ಹಾಕಮ್ಮ. ಏನಪ್ಪ ಬಿಸಿಲು ಜಾಸ್ತಿ ಬಿಸಿಲು. ನಾವು ಹೊರಟಿದ್ದು ಅಲ್ಲಿದ್ದ ಸೀದಾ ಏರ್ಪೋರ್ಟ್ ಟೋಲ್ ಹತ್ರ. ಅಲ್ಲಿದ್ದ ಯಾವುದೂ ಡ್ಯೂಟಿ ಬಂದಿಲ್ಲ. ಹಂಗಾಗಿ ಸೀದಾ ಅಲ್ಲಿದ್ದ ರಾಜನಕುಂಟೆ ರೋಡಿಗೆ ಬಂದಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಡ್ಯೂಟಿ ಬೀಳ್ತೈತೆ. ಹೆಂಗೆ ಟೈಮ್ ಅವಾಗ 5:25 ಆಗೈತೆ. ಅಲ್ಲಿದ್ದ ಸೀದಾ 20 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ.
ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟೆ ನಾಗೇನಹಳ್ಳಿನೇ, ಪಿಕಪ್ಪು ನಾಗೇನಹಳ್ಳಿನೇ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಒಂದು ಮಂಚ ಒಂದು ಫ್ರಿಡ್ಜ್ ಐತಂತ ಐಟಮ್. ಬನ್ನಿ ಹೋಗೋಣ. ಇಲ್ಲೇ ಮುಂದೆ ಲೆಫ್ಟ್ ಎತ್ಕೋಬೇಕು, ಫಸ್ಟ್ ಲೆಫ್ಟು. ನಾಗೇನಹಳ್ಳಿ ಇಲ್ಲಿದ್ದ ಸೀದಾ 1 ಕಿಲೋಮೀಟ್ರ್ ಐತೆ. ರೈಲ್ವೆ ಟ್ರ್ಯಾಕ್ ಆಗಿ ಆ ಕಡೆಗೆ ಅಲ್ಲಿ ನೋಡಿ ಡೆಡ್ ಎಂಡ್ ಕಾಣಿಸ್ತಾ ಐತೆ ನೋಡಿ, ಲೆಫ್ಟ್ ಸೈಡ್ ಬಿಲ್ಡಿಂಗ್. ಅಲ್ಲೇ ಪಿಕಪ್ ಲೊಕೇಶನ್. ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ತೆಂಗಿನ ಮರ, ಅಲ್ಲೇ ಪಿಕಿನ್ ರೋಡು. ಇದೇ ಬಿಲ್ಡಿಂಗು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಅವಾಗ 5:40 ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 800 ಮೀಟ್ರ್ ಐತೆ. ಬರೀ 5 ನಿಮಿಷ ತೋರಿಸ್ತಾ ಇತ್ತು. ಬನ್ನಿ ಹೋಗೋಣ. ಇದೇ ರೋಡ್ ಡೆಡ್ ಎಂಡ್. ಇದೇ ಬಿಲ್ಡಿಂಗು. ಇವಾಗ ತಾನೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ಗೆ. ಟೈಮ್ ಅವಾಗ 5:50 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾರೆ. ಎಲ್ಲ ಅನ್ಲೋಡ್ ಆಯಿತು. ಇದ್ದಾರೆ ನೋಡಿ, ಪೋರ್ಟ್ರ್ ಡ್ಯೂಟಿನ ಇವರು ಮಾಡೋದು. ನಮ್ಮ ಫ್ರೆಂಡು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬಂದರೆ ಇವತ್ತು 2 ಡ್ಯೂಟಿ ಮಾಡಿದ್ದಾರೆ. ಇನ್ನೊಬ್ಬರು ಫ್ರೆಂಡ್ ಬರ್ತಾಯಿದ್ದಾರೆ ಕಾರ್ನವರು. ಅವರು ಸ್ಟಾರ್ಟಿಂಗ್ ಪೋರ್ಟರಾಗಿ ಮಾಡ್ತಿದ್ದಿದ್ದು ಬುಲೋರ, ಇವಾಗ ಕಾರ್ಗೆ ಬಂದಿದ್ದಾರೆ. ಇದೇ ಗಾಡಿ ನೋಡಿ, ಇದು ನಮ್ಮ ಫ್ರೆಂಡ್ದು, ಹಿಂದೆಗಡೆ ನಮ್ಮದು. ಅಲ್ಲಿದ್ದ ಖಾಲಿ ಬರ್ತಾಯಿದ್ದೀನಿ. ಇಲ್ಲಿದ್ದ 20 ಕಿಲೋಮೀಟ್ರ್ ಖಾಲಿ ಮನೆಗೆ. ಯಾವುದೋ ಡ್ಯೂಟಿ ಬಿದ್ದಿಲ್ಲ. ಇಷ್ಟೊತ್ತು ಕಾಯ್ದೆ, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಬೀಳ್ದಿದ್ದೇನು ಮಾಡೋಕ್ಕಾಗಲ್ಲ. ಸೀದಾ ಏರಿಯಾಗೆ ಹೋಗ್ತಾಯಿದ್ದೀನಿ. ಬನ್ನಿ. ಟೈಮ್ 8:30 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. 2 ಡ್ಯೂಟಿ ಇವತ್ತು.